ದುಬೈನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ತಯಾಬ್ ಖಾನ್ 78 ಕೋಟಿ ರೂಪಾಯಿ ಲಾಟರಿ ಗೆದ್ದು ಕೋಟ್ಯಾಧಿಪತಿಯಾಗಿದ್ದಾನೆ. ಈ ಹಣವನ್ನು ತಮ್ಮ 5 ಸ್ನೇಹಿತರೊಂದಿಗೆ ಹಂಚಿಕೊಂಡ ಅವರು ಈಗ ತಮ್ಮದೇ ಆದ ವ್ಯವಹಾರ ಆರಂಭಿಸುವ ಕನಸು ಕಂಡಿದ್ದಾರೆ. ಕುಟುಂಬಕ್ಕೆ ನೆರವು ಮತ್ತು ಉದ್ಯಮಿಯಾಗುವ ಇವರ ನಿರ್ಧಾರ ಹಲವರಿಗೆ ಸ್ಫೂರ್ತಿದಾಯಕವಾಗಿದೆ. ಎಸ್, ದುಬೈನ ಅಬುದಾಬಿಯ ಯಾವುದೋ ಒಂದು ಅಪಾರ್ಟ್ಮೆಂಟ್ನ ಗೇಟಿನ ಬಳಿ ನಿಂತು ಹೋಗುವ ಬರುವ ದಾರಿ ಹೋಕರನ್ನ ನಗು ಮೊಗದಿಂದ ಸ್ವಾಗತಿಸ್ತಾ ಇದ್ದ 26 ವರ್ಷದ ನೇಪಾಳಿ ಯುವಕ ತಯಾಬ್ ಖಾನ್ನ ಬದುಕು ಇವತ್ತು ಜಗತ್ತೇ ತಿರುಗಿ ನೋಡುವಂತೆ ಬದಲಾಗಿದೆ. ಕಳೆದ 4 ವರ್ಷಗಳಿಂದ ಕೇವಲ ಸೆಕ್ಯೂರಿಟಿ ಗಾರ್ಡ್ ಆಗಿ ದುಡಿತಿದ್ದ ತಯಾಬ್ ರಾತ್ರೋರಾತ್ರಿ ಕೋಟ್ಯಾಧಿಪತಿಯಾಗಿದ್ದಾರೆ. ಈದ್ ಅಲ್ ಅದಾ ಹಬ್ಬದ ರಜಾ ದಿನಗಳ ರಾತ್ರಿ ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿದ್ದರೆ ತಯಾಬ್ ಮಾತ್ರ ಎಂದಿನಂತೆ ತನ್ನ ನೈಟ್ ಡ್ಯೂಟಿಯಲ್ಲಿದ್ದ. ಟಿವಿಯಲ್ಲಿ ಲಾಟರಿ ಡ್ರಾ ನೇರ ಪ್ರಸಾರವಾಗ್ತಾ ಇದ್ರು ತನಗೇನು ಸಿಗುತ್ತೆ ಅನ್ನೋ ಉದಾಸೀನತೆಯಿಂದ ಆತ ಕೆಲಸದಲ್ಲಿ ಮಗ್ನನಾಗಿದ್ದ. ಅಷ್ಟರಲ್ಲಿ ಮೊಬೈಲ್ಗೆ ಒಂದು ಇಮೇಲ್ ಬರುತ್ತೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬಹುಮಾನ ಬಂದಾಗ ಬರುವ ಇಮೇಲ್ ಇರಬಹುದು ಅಂದುಕೊಂಡ ತಯಾಬ್ ಅದನ್ನು ತೆರೆದಾಗ ಅವನ ಕಣ್ಣುಗಳೇ ಮಂಜಾಗಿಬಿಟ್ಟು ಅಲ್ಲಿ ಬಂದಿದ್ದ ಮೊತ್ತ ಬರೋಬ್ಬರಿ 30 ಮಿಲಿಯನ್ ದಿರ್ಹಮ್ಸ್, ಅಂದರೆ ಸುಮಾರು 78 ಕೋಟಿಗೂ ಅಧಿಕ ಹಣ. ಆ ಮೊತ್ತವನ್ನು ನೋಡಿದಾಗ ತನ್ನ ಕೈಕಾಲುಗಳು ನಡುಗಲು ಆರಂಭಿಸಿದವು. ತಾನು ಎಚ್ಚರವಿದ್ದೇನೆಯೇ ಅಥವಾ ಕನಸು ಕಾಣ್ತಾ ಇದ್ದೇನೆ ನನಗೆ ಅರ್ಥವಾಗಲಿಲ್ಲ ಅಂತ ಆ ಕ್ಷಣದ ರೋಮಾಂಚನವನ್ನು ತಯಾಬ್ ನೆನಪಿಸಿಕೊಂಡಿದ್ದಾರೆ. ಈ ಪವಾಡದ ಹಿಂದೆ ಕೇವಲ ಅದೃಷ್ಟವಿರಲಿಲ್ಲ, 5 ಜನ ಜೀವದ ಗೆಳೆಯರ ಒಗ್ಗಟ್ಟಿನ ಶಕ್ತಿ ಇತ್ತು. 2024ರ ಆರಂಭದಲ್ಲಿ ಫೇಸ್ಬುಕ್ನಲ್ಲಿ ಲಾಟರಿ ಬಗ್ಗೆ ತಿಳಿದುಕೊಂಡ ತಯಾಬ್ ಮತ್ತು ಆತನ 4 ಸ್ನೇಹಿತರು ಸೇರಿ ಒಂದು ನಿರ್ಧಾರ ಮಾಡ್ತಾರೆ. ಪ್ರತಿಯೊಬ್ಬರು ತಲಾ 50 ದಿರ್ಹಾಮ್ಗಳನ್ನು, ಅಂದರೆ ಒಟ್ಟು 250 ದಿರ್ಹಾಮ್ ಒಟ್ಟುಗೂಡಿಸಿ ಪ್ರತಿ ವಾರ ಲಾಟರಿ ಟಿಕೆಟ್ ಖರೀದಿಸಲು ಆರಂಭಿಸ್ತಾರೆ. ವಾರವೂ ನಿರಾಸೆ ಆಗ್ತಾ ಇದ್ರೂ ಅವರು ಭರವಸೆಯನ್ನು ಕಳೆದುಕೊಳ್ಳಲಿಲ್ಲ. ಪ್ರತಿ ವಾರ ಒಬ್ಬೊಬ್ಬ ಸ್ನೇಹಿತ ಒಂದೊಂದು ಅದೃಷ್ಟದ ಸಂಖ್ಯೆಯನ್ನು ಆರಿಸ್ತಾ ಇದ್ದ. ಅಂತಿಮವಾಗಿ ತಿಂಗಳುಗಳ ಅವರ ತಾಳ್ಮೆಗೆ, ಕಠಿಣ ಪರಿಶ್ರಮಕ್ಕೆ ವಿಧಿಯೇ ತಲೆಬಾಗಿದೆ. 5 ಜನ ಸ್ನೇಹಿತರು ಇಂದು ಒಟ್ಟಿಗೆ ಮಿಲಿಯೇನರ್ಗಳಾಗಿದ್ದಾರೆ. 4 ವರ್ಷಗಳ ಕಾಲ ಬೇರೆಯವರ ಕೈ ಕೆಳಗೆ ಕಟ್ಟುನಿಟ್ಟಿನ ನಿಯಮಗಳ ನಡುವೆ ಸೆಕ್ಯೂರಿಟಿ ಗಾರ್ಡ್ ಆಗಿ ದುಡಿದ ತಯಾಬ್ ಇನ್ನು ಮುಂದೆ ತಾನು ಆ ಕೆಲಸಕ್ಕೆ ಮರಳುವುದಿಲ್ಲ ಅಂತ ಹೆಮ್ಮೆಯಿಂದ ಘೋಷಿಸಿದ್ದಾರೆ. ಈಗ ಬಂದಿರುವ ಹಣವನ್ನು ಎಲ್ಲ ಸ್ನೇಹಿತರು ಹಂಚಿಕೊಂಡು ಬಳಿಕ ಬಿಸ್ನೆಸ್ ಆರಂಭಿಸುವ ಕನಸನ್ನು ತಯಾಬ್ ಕಂಡಿದ್ದಾರೆ. ಅವರ ಈ ಕನಸು ನನಸಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.